ಉಪಖಂಡ ಎಂದು ಕರೀತಾರೆ. ಭಾರತವನ್ನು ಒಂದು ಸಬ್ ಕಾಂಟಿನೆಂಟಲ್, ಇಂಗ್ಲಿಷ್ನಲ್ಲಿ ಸಬ್ ಕಾಂಟಿನೆಂಟ್. ಇಡೀ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದಾವೆ? 7 ಖಂಡಗಳಿವೆ. There are 7 continents in the world. ಭೂಮಿಯ ಮೇಲೆ ಇರ್ತಕ್ಕಂತಹ ಭೂಭಾಗಗಳೇ ಖಂಡಗಳು, ಭೂಖಂಡಗಳು. ಈ ಭೂಖಂಡಗಳನ್ನ ಅನೇಕ ಜಲರಾಶಿಗಳು ಏನ್ ಮಾಡಿದವೆ? ಬೇರ್ಪಡಿಸಿದವೆ. ಆ 7 ಖಂಡಗಳಲ್ಲಿ ಏಷ್ಯಾ ಖಂಡ ಅತ್ಯಂತ ದೊಡ್ಡದಾದಂತಹ ಖಂಡ ಅಂತ ಹೇಳ್ತಾರೆ. ಹೌದಾನೆ? 7 ಖಂಡಗಳಲ್ಲಿ ಅತ್ಯಂತ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ಅತ್ಯಂತ ಚಿಕ್ಕ ಖಂಡ? ಅತ್ಯಂತ ಚಿಕ್ಕ ಖಂಡ? ಏಳು ಖಂಡ ಇದಾವೆ ಅನ್ನೋದು ಗೊತ್ತು ನಿಮಗೆ. 7 ಖಂಡಗಳಲ್ಲಿ ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ ಅಂತೇಳಿ ಗೊತ್ತು. ಅತ್ಯಂತ ಚಿಕ್ಕ ಖಂಡ? ಅತ್ಯಂತ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. ಭಾರತ ಏಷ್ಯಾ ಖಂಡದಲ್ಲಿ ಇರ್ತಕ್ಕಂತಹ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಅಂತ ಹೇಳ್ತಾರೆ. ಯಾವುದನ್ನ? ಭಾರತವನ್ನ ಪರ್ಯಾಯ ದ್ವೀಪ. ಭಾರತವನ್ನ ಪರ್ಯಾಯ ದ್ವೀಪ ಎಂದು ಕರೆಯಲು ಕಾರಣ ಸುತ್ತಲೂ ನೀರಿದ್ದು ಮೂರು ಕಡೆ ನೀರಿನಿಂದ ಆವೃತವಾಗಿದ್ದು ಒಂದು ಕಡೆ ಭೂಭಾಗ ಹೊಂದಿರೋದ್ರಿಂದ ಭಾರತವನ್ನ ಏನಂತ ಕರಿತೀವಿ? ಪರ್ಯಾಯ ದ್ವೀಪ. ದ್ವೀಪ ರಾಷ್ಟ್ರ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ರಲ್ಲ, ಏನಂತ? ಸುತ್ತಲೂ ನೀರಿದ್ದು ಮಧ್ಯ ಭೂಭಾಗವಿದ್ರೆ ಅದನ್ನ ಏನಂತ ಕರಿತೀವಿ? ದ್ವೀಪ. ಪರ್ಯಾಯ ದ್ವೀಪಕ್ಕೆ ಒಂದು ಉದಾಹರಣೆ ಭಾರತ, ದ್ವೀಪಕ್ಕೆ ಒಂದು ಉದಾಹರಣೆ ಶ್ರೀಲಂಕಾ. ವೆರಿ ಗುಡ್. ಶ್ರೀಲಂಕಾ ದ್ವೀಪ ರಾಷ್ಟ್ರಕ್ಕೆ ಒಂದು ಉದಾಹರಣೆ. ನಾನೀಗ ನಿಮಗೆ ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಭಾರತವನ್ನ ಒಂದು ಉಪಖಂಡ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಸಾಕಷ್ಟು ವೈವಿಧ್ಯತೆಗಳಿದಾವೆ. ಭಾಷೆಯಲ್ಲಿ ವೈವಿಧ್ಯತೆ, ನಾವು ಆಚರಣೆ ಮಾಡ್ತಕ್ಕಂತಹ ಸಂಸ್ಕೃತಿಯಲ್ಲಿ ವೈವಿಧ್ಯತೆ, ನಮ್ಮ ಆಚಾರ ವಿಚಾರಗಳಲ್ಲಿ ಭಿನ್ನತೆಗಳಿದ್ದಾವೆ. ಭಾರತದಲ್ಲಿರ್ತಕ್ಕಂತಹ ಭೌಗೋಳಿಕ ಮೇಲ್ಮೈ ಲಕ್ಷಣಗಳು ಸಾಕಷ್ಟು ಭಿನ್ನತೆಯಿಂದ ಕೂಡಿದವೆ. ಕಳೆದ ತರಗತಿಯಲ್ಲಿ ಓದಿದ್ವಿ ಭಾರತದ ಪ್ರಾಕೃತಿಕ ಲಕ್ಷಣಗಳು, ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳು ಅಂತ ಹೇಳ್ಬೋದಿದ್ವಿ. ಕರಾವಳಿ ಅಂತ ಹೇಳ್ಬೋದಿದ್ವಿ, ಉತ್ತರದ ಮೈದಾನ ಅಂತ ಹೇಳ್ಬೋದಿದ್ವಿ, ಪಶ್ಚಿಮ ಘಟ್ಟಗಳು, ಮಲೆನಾಡು ಪ್ರದೇಶ ಅಂತ ಹೇಳ್ಬೋದಿದ್ವಿ. ಹೀಗೆ ಸಾಕಷ್ಟು ವೈವಿಧ್ಯತೆಗಳಿದಾವೆ. ಎಲ್ಲಾ ಪ್ರದೇಶ ಒಂದೇ ರೀತಿಯಾಗಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ ಭೌಗೋಳಿಕ ಲಕ್ಷಣಗಳು ಏನಾಗಿದ್ದಾವೆ? ಬೇರೆ ಬೇರೆ ಆಗಿದ್ದಾವೆ, ಭಿನ್ನತೆಗಳಿಂದ ಕೂಡಿದ್ದಾವೆ. ಅನೇಕ ಭಾಷೆಗಳನ್ನ ಮಾತನಾಡ್ತಕ್ಕಂಥ ಜನರಿದ್ದಾರೆ ಇಲ್ಲಿ. ಸೊ ಹೀಗಾಗಿ ಭಾರತ ಒಂದು ವೈವಿಧ್ಯತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಹೇಳ್ತಾರೆ. ಆದ್ರೆ ನಾವು ಬೇರೆ ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಹೋಗ್ರಿ, ಉದಾಹರಣೆಗೆ ಅಮೆರಿಕಕ್ಕೆ ಹೋಗ್ರಿ. ಅಮೆರಿಕದಲ್ಲಿ ಯಾವುದೇ ವೈವಿಧ್ಯತೆಯನ್ನ ಕಾಣೋದಿಲ್ಲ ನಾವು. ಅಲ್ಲಿ ಇಂಗ್ಲಿಷ್ ಭಾಷೆಯನ್ನ ಮಾತನಾಡತಕ್ಕಂಥವ್ರು ಕಂಡು ಬರ್ತಾರೆ, ಒಂದೇ ಆಚಾರ ವಿಚಾರಗಳನ್ನ ಪಾಲಿಸ್ಕೊಂಡು ಬರ್ತಕ್ಕಂಥವ್ರು ಕಂಡು ಬರ್ತಾರೆ. ಅಲ್ಲ, ಭಾರತಕ್ಕೆ ಬಂದಾಗ, ಭಾರತದ ವಿಷಯಕ್ಕೆ ಬಂದಾಗ
ಎಲ್ಲ ಅಂಶಗಳನ್ನ ನಾವು ಭಾರತ ಒಂದರಲ್ಲೇ ನಾವು ಕಾಣೋದ್ರಿಂದ ಭಾರತವನ್ನ ಒಂದು ಉಪಖಂಡ ಅಂತ ಹೇಳ್ತೇವೆ. ವಾಯುಗುಣ, ಸ್ವಾಭಾವಿಕ ಸಸ್ಯವರ್ಗ, ಹೀಗೆ ಸಾಕಷ್ಟು ವಿಚಾರದಲ್ಲಿ ಭಾರತ ವೈವಿಧ್ಯತೆಯನ್ನ ಸಾಧಿಸಿರ್ತಕ್ಕಂತಹ ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಆದ್ರೂ ಸಹ ನಾವು ವಿವಿಧತೆಯಲ್ಲಿ ಏಕತೆಯನ್ನ ಹೊಂದಿರತಕ್ಕಂತಹ ರಾಷ್ಟ್ರ ಅಂತ ಹೇಳಿ ಅನೇಕ ವಿಚಾರಗಳಲ್ಲಿ ವೈವಿಧ್ಯತೆಗಳು ಇರಬಹುದು, ಆದ್ರೆ ನಾವು ಏಕತೆಯನ್ನ ಸಾಧಿಸಿದ್ದೀವಿ. ನಾವೆಲ್ಲರೂ ಸಹ ಒಂದೇ ಎನ್ನುವಂತಹ ಮನೋಭಾವದಲ್ಲಿದೆ. ನಮ್ಮ ಸಂವಿಧಾನ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಭಾರತೀಯರೆಲ್ಲರೂ ಸಹ ಒಂದೇ ಎನ್ನುವಂತಹ ಒಂದು ಭಾವನೆ ನಮ್ಮಲ್ಲಿದೆ. ಹಾಗಾಗಿ ಭಾರತವನ್ನ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿರುವಂತಹ ರಾಷ್ಟ್ರ, ದೇಶ ಅಂತೇಳಿ ಕರಿತೀವಿ. ಇನ್ನು ಭಾರತದಲ್ಲಿ ನಾನು ಈಗಾಗಲೇ ಹೇಳಿದಂತೆ ಎಷ್ಟು ರಾಜ್ಯಗಳಿದಾವೆ? 28 ರಾಜ್ಯಗಳಿದಾವೆ. 28 ರಾಜ್ಯಗಳು 31 ಅಷ್ಟೇ. ನಾನು ಭಾರತದಲ್ಲಿ ಹೇಳ್ತಿರೋದು, ಭಾರತದಲ್ಲಿ ಬರೀ 31 ಜಿಲ್ಲೆಗಳಿದಾವ. ಕರ್ನಾಟಕ ಒಂದರಲ್ಲೇ ಇದ್ದಾವೆ, ಗೊತ್ತಾನೆ? 28 ರಾಜ್ಯಗಳು. ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟಿದಾವೆ? 6, 7, 8 ಎಷ್ಟು? ಎಷ್ಟಿದಾವೆ? 6 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ 1 ದೆಹಲಿ, ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತ ಹೇಳ್ತಾರೆ. ದೆಹಲಿಯಲ್ಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ, NCT. ಇವನ್ನೆಲ್ಲವೂ ನಾವು ಆಡಳಿತ ಕೇಂದ್ರಗಳು ಅಂತ ಹೇಳ್ತೀವಿ. ಭಾರತದ ಆಡಳಿತ ಕೇಂದ್ರಗಳು 28 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ 1 ದೆಹಲಿ ರಾಷ್ಟ್ರೀಯ ರಾಜಧಾನಿ ಪ್ರದೇಶ. ಇವುಗಳನ್ನೆಲ್ಲ ಏನಂತ ಹೇಳ್ತಿರ್ತೀವಿ? ಭಾರತದ ಪ್ರಮುಖ ಆಡಳಿತ ಕೇಂದ್ರಗಳು. ಆ 28 ರಾಜ್ಯಗಳಲ್ಲಿ ಕರ್ನಾಟಕವೂ ಸಹ ಒಂದು. 28 ರಾಜ್ಯಗಳಲ್ಲಿ ಕರ್ನಾಟಕವೂ ಸಹ ಒಂದು ಪ್ರಮುಖವಾಗಿರ್ತಕ್ಕಂತಹ ರಾಜ್ಯ ಅಂತ ಹೇಳಿ ನಾವು ಪರಿಗಣಿಸ್ತೇವೆ. ಈ ಕರ್ನಾಟಕ ರಾಜ್ಯದ ಭೌಗೋಳಿಕ ವಿಚಾರಕ್ಕೆ ಬಂದಾಗ, ಭೌಗೋಳಿಕ ಲಕ್ಷಣಗಳ ಬಗ್ಗೆ ತಿಳ್ಕೊಂಡಾಗ ಸಾಕಷ್ಟು ವಿಧವಾಗಿರ್ತಕ್ಕಂತಹ, ಸಾಕಷ್ಟು ವೈವಿಧ್ಯತೆಗಳಿಂದ ಕೂಡಿರ್ತಕ್ಕಂತಹ ವಿಚಾರಗಳು ನಮ್ಮ ಕಣ್ಮುಂದೆ ಬಂದು ನಿಲ್ತವೆ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು, ಕರ್ನಾಟಕದ ವಾಯುಗುಣ, ಕರ್ನಾಟಕದಲ್ಲಿರ್ತಕ್ಕಂತಹ ಅನೇಕ ಸ್ವಾಭಾವಿಕ ಸಸ್ಯವರ್ಗ, ಪ್ರಾಣಿ ಸಂಪತ್ತು, ಇವೆಲ್ಲವುಗಳನ್ನ ಗಮನಿಸಿದಾಗ ಕರ್ನಾಟಕ ನಿಜಕ್ಕೂ ಸಹ ಒಂದು ಸಂಪತ್ತು ಭರಿತವಾಗಿರ್ತಕ್ಕಂತಹ ರಾಜ್ಯ ಅಂತೇಳಿ ನಾವು ಪರಿಗಣಿಸ್ತೀವಿ. ಕರ್ನಾಟಕ ಒಂದು ದೇಶದಲ್ಲೇ ಅತಿ ಹೆಚ್ಚು ಸಂಪತ್ತು ಭರಿತವಾಗಿರ್ತಕ್ಕಂತಹ ರಾಜ್ಯ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ. ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನ ಉತ್ತಮಪಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಭಾವವನ್ನ ಬೀರಿರ್ತಕ್ಕಂತಹ ಒಂದು ಅಂಶ ಅಂತೇಳಿ ನಾವು ಕರೀತೀವಿ. ಹಾಗಾಗಿ ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ ಎನ್ನುವಂಥದ್ದು ಅತ್ಯಂತ ಸಂಪತ್ತು ಭರಿತವಾಗಿರ್ತಕ್ಕಂತಹ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ
ಭೌಗೋಳಿಕ ವಿಚಾರ ಅಂತೇಳಿ ನಾವಿಲ್ಲಿ ಪರಿಗಣಿಸಬೇಕಾಗುತ್ತದೆ. ಇವತ್ತು ನಾವು ಯಾವ ಪದದ ಬಗ್ಗೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯದ ಬಗ್ಗೆ ಅಧ್ಯಯನವನ್ನ ಇವತ್ತು ಶುರು ಮಾಡ್ತೀವಿ. ಪಾಠದ ಹೆಸರೇನು? ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ವಾಯುಗುಣವನ್ನ ನಾವು, ಕರ್ನಾಟಕದಲ್ಲಿ ಇರ್ತಕ್ಕಂತಹ ಹವಾಮಾನವನ್ನ ನಾವು ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ಹೇಳ್ತೀವಿ. ಕರ್ನಾಟಕದ ವಾಯುಗುಣವನ್ನ ಏನಂತ ಕರಿತೀವಿ? ಮಾನ್ಸೂನ್ ಮಾದರಿಯ ವಾಯುಗುಣ. ಅದರಲ್ಲೂ ಸಹ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಕರ್ನಾಟಕ ಹೊಂದಿದೆ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಕರ್ನಾಟಕ ಹೊಂದಿದೆ. ಒಂದು ಪ್ರಶ್ನೆ ಏನಂತ? ಕರ್ನಾಟಕವು ಯಾವ ಮಾದರಿಯ ವಾಯುಗುಣವನ್ನ ಹೊಂದಿದೆ? ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿದೆ. ಭಾರತ ನಿಮಗೆ ಗೊತ್ತಿರಲಿ, ಪ್ರಪಂಚದ ಭೂಪಟದಲ್ಲಿ ಸಮಶೀತೋಷ್ಣ ವಲಯ ಹಾಗೂ ಉಷ್ಣವಲಯ. ಭಾರತ ಪ್ರಪಂಚದ ಭೂಪಟದಲ್ಲಿ ಸಮಶೀತೋಷ್ಣ ವಲಯ ಹಾಗೂ ಉಷ್ಣ ವಲಯ ಎರಡೂ ವಲಯಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿ ಭಾರತದ ವಾಯುಗುಣವನ್ನ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿದೆ ಅಂತ ಹೇಳ್ತಾರೆ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣದ ಪ್ರಮುಖ ಲಕ್ಷಣ ಏನು ಅಂತ ಹೇಳಿದ್ರೆ, ಉಷ್ಣವಲಯದ ಮಾನ್ಸೂನ್ ವಲಯದ ಮೇಲೆ ಬೀಸ್ತಾ ಇರ್ತಕ್ಕಂತಹ ಮಾರುತಗಳು ಅಂತ ಗೊತ್ತಾಗ್ತದೆ, ಗಾಳಿ. ವರ್ಷದ ವಿವಿಧ ಅವಧಿಯಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣದ ಪ್ರಮುಖ ಭೌಗೋಳಿಕ ಲಕ್ಷಣ ಏನು? ಮಾರುತಗಳು ವರ್ಷದ ವಿವಿಧ ಅವಧಿಯಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ. ಅಂದ್ರೆ ವರ್ಷದ ಒಂದು ಅವಧಿಯಲ್ಲಿ ಮಾರುತಗಳು ನೈಋತ್ಯದಿಂದ ಈಶಾನ್ಯದ ಕಡೆಗೆ ಚಲಿಸ್ತಾ ಇದ್ರೆ, ವರ್ಷದ ಮತ್ತೊಂದು ಅವಧಿಯಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ. ಇದಕ್ಕೆ ಕಾರಣ ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿರುವುದರಿಂದ. ಗೊತ್ತಿರಲ್ಲ, ಇದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಬೇಕು. ಯಾಕೆ ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಹೊಂದಿದೆ ಅಂತೇಳಿ ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಹೇಳಿದಷ್ಟೇ. ನಿಮ್ಮ ಬುಕ್ನಲ್ಲಿ ಏನಿಲ್ಲ ಇದು. ಕರ್ನಾಟಕ ಯಾಕೆ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನ ಹೊಂದಿದೆ ಅಂತ ಹೇಳಿದ್ರೆ, ಭಾರತ ಸಮತೀಕ್ಷ್ಣ ವಲಯ ಹಾಗೂ ಉಷ್ಣವಲಯ ಎರಡೂ ವಲಯಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಪಂಚವನ್ನು ನಾವು ಧ್ರುವ ಪ್ರದೇಶ, ಉಷ್ಣವಲಯ, ಸಮತೀಕ್ಷ್ಣ ಉಷ್ಣವಲಯ, ಸಮಭಾಜಕ ವೃತ್ತ ಹೀಗೆ ವಿಂಗಡಣೆ ಮಾಡ್ತಾ ಹೋಗಿದ್ದೀವಿ ವಾಯುಗುಣವನ್ನು, ಅಲ್ಲಿರ್ತಕ್ಕಂಥ ಹವಾಮಾನವನ್ನು. ಆ ವಿಂಗಡಣೆ ಮಾಡುವಾಗ ಭಾರತ ಸಮಶೀತ
ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣದ ಪ್ರಮುಖ ಭೌಗೋಳಿಕ ಲಕ್ಷಣ ಅಂತ ಹೇಳಿದ್ರೆ ಇಲ್ಲಿ ಬೀಸತಕ್ಕಂತಹ ಮಾರುತಗಳು ವರ್ಷದ ವಿವಿಧ ಅವಧಿಯಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತಿರುತ್ತವೆ. ವರ್ಷದ ಒಂದು ಅವಧಿಯಲ್ಲಿ ನೈಋತ್ಯದಿಂದ ಈಶಾನ್ಯದ ಕಡೆಗೆ ಬೀಸಿದ್ರೆ ಮತ್ತೊಂದು ಅವಧಿಯಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ. ಹಾಗಾಗಿ ಭಾರತದಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ, ಹಿಂಗಾರು ಮಳೆಗಾಲ ಪ್ರಾರಂಭ ಆಗ್ತದೆ, ಚಳಿಗಾಲ ಪ್ರಾರಂಭ ಆಗ್ತದೆ ಮತ್ತು ಬೇಸಿಗೆ ಕಾಲ ಪ್ರಾರಂಭ. ಭಾರತದಲ್ಲಿ ವಾಯುಗುಣ ಬದಲಾವಣೆಯಾಗೋದು ಉಷ್ಣವಲಯದ ಮಾನ್ಸೂನ್ ಮಾದರಿಯ ಭೌಗೋಳಿಕ ಅಂಶಗಳನ್ನು ಅವಲಂಬಿಸಿದೆ ಎನ್ನುವಂಥದ್ದು ನಮ್ಮ ತಲೆಯಲ್ಲಿರಬೇಕು. ಹಾಗಾಗಿ ಭಾರತ ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನು ಹೊಂದಿರುವುದರಿಂದ ಭಾರತದಲ್ಲಿರ್ತಕ್ಕಂತಹ ಸ್ವಾಭಾವಿಕ ಸಸ್ಯವರ್ಗ, ಭಾರತದಲ್ಲಿರ್ತಕ್ಕಂತಹ ಹವಾಮಾನ, ಭಾರತದಲ್ಲಿರ್ತಕ್ಕಂತಹ ಅನೇಕ ಭೌಗೋಳಿಕ ಪ್ರದೇಶಗಳು ಸಾಕಷ್ಟು ಭಿನ್ನತೆಯಿಂದ ಕೂಡಲಿಕ್ಕೆ ಸಾಧ್ಯ ಆಗಿದೆ ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಭಾರತದ ಒಂದು ಪ್ರಮುಖ ರಾಜ್ಯ ಕರ್ನಾಟಕ ಆಗಿರೋದ್ರಿಂದ ಈ ಎಲ್ಲ ಭೌಗೋಳಿಕ ಪರಿಣಾಮಗಳು ಕರ್ನಾಟಕದಲ್ಲಿಯೂ ಸಹ ಆಗ್ತದೆ, ಪ್ರಭಾವ ಬೀರ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ
ಕರ್ನಾಟಕದಲ್ಲಿ ಚಳಿಗಾಲ ಅಂತೇಳಿ ಕರಿತೀವಿ. ಸೊ ಇವು ಕರ್ನಾಟಕದ ಒಂದು ವರ್ಷದ ವಾಯುಗುಣದ ಭಾಗಗಳು, ವಿಧಗಳು ಅಂತೇಳಿ ಕರಿತೀವಿ. ಕರ್ನಾಟಕದ ಒಂದು ವರ್ಷದ ವಾಯುಗುಣವನ್ನ 4 ವಿಭಾಗಗಳಾಗಿ ವಿಂಗಡಿಸ್ತೇವೆ. ಮೊದಲನೇದು ಬೇಸಿಗೆ ಕಾಲ. ಎರಡು ಒಟ್ಟಾಗಿ ಹೇಳ್ಬೇಕು. ಬೇಸಿಗೆ ಕಾಲ. ಬೇಸಿಗೆ ಕಾಲದ ಅವಧಿ ಕರ್ನಾಟಕದಲ್ಲಿ ಮೇವರೆಗೆ. ಎರಡನೇದು ನೈಋತ್ಯ ಮಾನ್ಸೂನ್ ಕಾಲ. ಜೂನ್ನಿಂದ ಸೆಪ್ಟೆಂಬರ್ ವರೆಗಿನ ಅವಧಿಯನ್ನ ನಾವು ಏನಂತ ಕರಿತೀವಿ? ಮುಂಗಾರು ಮಳೆಗಾಲ. ಅದನ್ನ ನಾವು ಸಾಮಾನ್ಯವಾಗಿ ಮಳೆಗಾಲ ಅಂತ ಹೇಳಿ ಕರಿತೀವಿ. ನಾವೆಲ್ಲರೂ ಸಹ ಈಗ ಅದೇ ಅವಧಿಯಲ್ಲಿ ಇದೀವಿ. ಜೂನ್ ಸೆಪ್ಟೆಂಬರ್ ಅವಧಿಯಲ್ಲಿ ಇದೀವಿ ನಾವೀಗ. ಭಾರತದಲ್ಲಿ ಜೂನ್ ಸೆಪ್ಟೆಂಬರ್ ಅವಧಿ ಮುಂಗಾರು ಮಳೆಗಾಲದ ಅವಧಿ ಅಂತ ಹೇಳಿ ಕರಿತೀವಿ. ಈ ಅವಧಿಯಲ್ಲಿ ಭಾರತ ಯಥೇಚ್ಛವಾಗಿ ಮಳೆಯನ್ನ ಪಡೆಯುತ್ತದೆ. ಯಾವ ಅವಧಿಯಲ್ಲಿ? ಮುಂಗಾರು ಮಳೆಗಾಲದ ಅವಧಿಯಲ್ಲಿ. ಇನ್ನು ಮೂರನೇದಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಅದನ್ನ ನಾವು ಗ್ರಾಮೀಣ ಭಾಷೆಯಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಹಿಂಗಾರು ಮಳೆಗಾಲ ಅಂತ ಹೇಳಿ ಕರಿತೀವಿ. ಇದನ್ನ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಸಹ ಕರಿತೀವಿ. ಕೊನೆಯದಾಗಿ ಅಕ್ಟೋಬರ್ ಇಂದ ನವೆಂಬರ್ ವರೆಗಿನ ಅವಧಿ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಈ ಹಿಂಗಾರು ಮಳೆಗಾಲದ ಅವಧಿಯನ್ನು ನಾವು ಗುರುತಿಸ್ತೇವೆ. ನಾಲ್ಕನೇದಾಗಿ ಚಳಿಗಾಲದ ಅವಧಿ. ಈ ಚಳಿಗಾಲದ ಅವಧಿಯಲ್ಲಿ ಕರ್ನಾಟಕದ ಬಹುತೇಕ ಶಾಲಾ ಕಾಲೇಜುಗಳಲ್ಲಿ ಪ್ರವಾಸಕ್ಕೆ ಹೋಗ್ತಾರೆ. ಡಿಸೆಂಬರ್ ತಿಂಗಳಿಗೆ, ಜನವರಿ ತಿಂಗಳಿಗೆ. ಹಾಗಾಗಿ ಡಿಸೆಂಬರ್ ಕಾಲದ ಅವಧಿಯನ್ನ ನಾವು ಸಾಮಾನ್ಯವಾಗಿ ಏನಂತ ಹೇಳಿ ಕರಿತೀವಿ? ಕರ್ನಾಟಕದ ಪ್ರವಾಸದ ತಿಂಗಳು ಅಂತ ಹೇಳಿ ಕರಿತೀವಿ. ಕರ್ನಾಟಕದ ಪ್ರವಾಸದ ತಿಂಗಳು ಅಂತ ಹೇಳಿ ಕರಿತೀವಿ. ಯಾವುದನ್ನ? ಡಿಸೆಂಬರ್ ಕಾಲವನ್ನು, ಡಿಸೆಂಬರ್ ತಿಂಗಳ ಕಾಲವನ್ನು. ಸೊ ಒಟ್ಟಾರೆಯಾಗಿ ನಾವು 4 ವಿಭಾಗಗಳನ್ನ ನಾವು ನೋಡ್ತೀವಿ. ಯಾವುದೇ ಕರ್ನಾಟಕದ ವಾಯುಗುಣದಲ್ಲಿ. ಕರ್ನಾಟಕದ ವಾಯುಗುಣವನ್ನ ನಾವು ಪ್ರಮುಖವಾಗಿ 4 ಭಾಗಗಳಾಗಿ ವಿಂಗಡಿಸುತ್ತೇವೆ. ಅದರಲ್ಲಿ ಮೊದಲನೇದು ಬೇಸಿಗೆ ಕಾಲ. ಕರ್ನಾಟಕದಲ್ಲಿ ಬೇಸಿಗೆ ಕಾಲದ ಅವಧಿ ಮಾರ್ಚ್ ನಿಂದ ಮೇವರೆಗಿನ ಅವಧಿಯನ್ನ ನಾವು ಬೇಸಿಗೆ ಕಾಲ ಅಂತ ಹೇಳ್ತೀವಿ. ಯಾಕೆ ಬೇಸಿಗೆ ಕಾಲ? ಕರ್ನಾಟಕಕ್ಕೆ ಬೇಸಿಗೆ ಕಾಲ ಯಾಕೆ ಬರ್ತದೆ? ಯಾರು ಹೇಳ್ತೀವಿ? ಕರ್ನಾಟಕಕ್ಕೆ ಅಥವಾ ಭಾರತಕ್ಕೆ ಬೇಸಿಗೆ ಕಾಲ ಈ ಅವಧಿಯಲ್ಲೇ ಯಾಕೆ ಸ್ಟಾರ್ಟ್ ಆಗ್ತದೆ? ಮಾರ್ಚ್ ಮೇ ತಿಂಗಳ ಅವಧಿಯಲ್ಲೇ ಯಾಕೆ ಸ್ಟಾರ್ಟ್ ಆಗ್ತದೆ? ಜೂನ್ ಜುಲೈ ತಿಂಗಳಲ್ಲಿ ಯಾಕೆ ಸ್ಟಾರ್ಟ್ ಆಗೋದಿಲ್ಲ? ಅಥವಾ ಡಿಸೆಂಬರ್ ತಿಂಗಳಲ್ಲಿ ಯಾಕೆ ಸ್ಟಾರ್ಟ್ ಆಗೋದಿಲ್ಲ? ಈ 3 ತಿಂಗಳ ಅವಧಿಯಲ್ಲೇ ಭಾರತದಲ್ಲಿ ಅತಿ ಹೆಚ್ಚು ಬಿಸಿಲನ್ನ ನಾವು ನೋಡುವಂತಾಗ್ತದೆ. ಅದಕ್ಕೆ ಪ್ರಮುಖ ಕಾರಣ ಏನು? ಪ್ರಮುಖ ಭೌಗೋಳಿಕ ಕಾರಣ ಏನು ಅಂತ ನೋಡಿದಾಗ ಭಾರತ ಪ್ರಪಂಚ ಭೂಪಟದಲ್ಲಿ ಉತ್ತರಾರ್ಧಗೋಳದಲ್ಲಿ ಇಲ್ಲಿದೆ. ಉತ್ತರಾರ್ಧಗೋಳದಲ್ಲಿ ನಿಮಗೆ 8ನೇ ತರಗತಿಗಿಂತ ಹೇಳಿದ್ದೆ, ಭೂಮಿ ಏನಾಗಿದೆ? ದುಂಡಾಗಿದೆ, ಅಂದ್ರೆ ಗೋಳಾಕಾರದಲ್ಲಿದೆ. ಭೂಮಿಯ ಮೇಲಿನ ಸ್ಥಳಗಳನ್ನ ಗುರುತಿಸಲಿಕ್ಕೆ ನಾವು ಏನ್ ಮಾಡಿದೀವಿ? ಅಕ್ಷಾಂಶಗಳನ್ನ ಎಳ್ಕೊಂಡಿದೀವಿ. ಈ ಅಕ್ಷಾಂಶಗಳು ಕಾಲ್ಪನಿಕ ರೇಖೆಗಳು. ಹೌದಾನೆ? ಈ ಅಕ್ಷಾಂಶಗಳ ಮೇಲ್ಭಾಗವನ್ನ ಅಕ್ಷಾಂಶಗಳಲ್ಲಿ ಪ್ರಮುಖವಾಗಿ ಭೂಮಿಯ ಮಧ್ಯ ಭಾಗದಲ್ಲಿ ಹಾದು ಹೋಗಿರ್ತಕ್ಕಂತಹ 0 ಡಿಗ್ರಿ ಭೂಮಧ್ಯ
ಭೂಮಧ್ಯ ರೇಖೆಯನ್ನ ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಅಕ್ಷಾಂಶ ಅಂತ ಕರಿತೀವಿ. ಈ 0 ಡಿಗ್ರಿ ಭೂಮಧ್ಯ ರೇಖೆಯ ಮೇಲ್ಭಾಗವನ್ನ ದಕ್ಷಿಣಾರ್ಧಗೋಳ, 0 ಡಿಗ್ರಿ ಭೂಮಧ್ಯ ರೇಖೆಯ ಕೆಳಭಾಗವನ್ನ ನಾವು ಕೆಳಭಾಗವನ್ನ ದಕ್ಷಿಣಾರ್ಧಗೋಳ, ಮೇಲ್ಭಾಗವನ್ನ ಉತ್ತರಾರ್ಧಗೋಳ ಅಂತ ಕರಿತೀವಿ. ಉತ್ತರಾರ್ಧಗೋಳದಲ್ಲಿ ಯಾವುದಿದೆ? ಭಾರತ. ಈ ಅವಧಿಯಲ್ಲಿ, ಯಾವ ಅವಧಿಯಲ್ಲಿ? ಮಾರ್ಚ್ ಮೇ ಅವಧಿಯಲ್ಲಿ ಸೂರ್ಯನ ಲಂಬಕಿರಣಗಳು, ಸೂರ್ಯನ ಲಂಬಕಿರಣಗಳು ಅಥವಾ ನೇರ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳ್ತವೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಭೂಮಿ ತನ್ನ ಕಕ್ಷೆಯ ಸುತ್ತಲೂ ಸಹ ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಸುತ್ತುತ್ತಾ ಇರುತ್ತದೆ, ಹೌದಾನೆ? ಸೊ ಹೀಗೆ ಸುತ್ತುವಂತಹ ಸಂದರ್ಭದಲ್ಲಿ ಈ ಅವಧಿಯಲ್ಲಿ, ಈ ಮಾರ್ಚ್ ಮೇ ತಿಂಗಳ ಅವಧಿಯಲ್ಲಿ ಸೂರ್ಯ ಅಥವಾ ಭೂಮಿ ಏನ್ ಮಾಡ್ತದೆ? ಸೂರ್ಯನ ನೇರಕ್ಕೆ ಬರುತ್ತೆ ಈ ಅವಧಿಯಲ್ಲಿ. ಆಗ ಏನಾಗ್ತದೆ? ಸೂರ್ಯನ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ, ಅತ್ಯಂತ ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತಕ್ಕಂತಹ ಕಿರಣಗಳು ಯಾವುದ್ರ ಮೇಲೆ? ಭೂಮಿಯ ಮೇಲೆ ಬೀಳ್ತವೆ. ಉತ್ತರಾರ್ಧಗೋಳದ ಮೇಲೆ ಬೀಳ್ತದೆ. ಯಾವ ಅವಧಿಯಲ್ಲಿ? ಮಾರ್ಚ್ ಮೇ ತಿಂಗಳ ಅವಧಿಯಲ್ಲಿ. ಸೊ ಆಗ ಉತ್ತರಾರ್ಧಗೋಳದಲ್ಲಿ ಭಾರತ ಸ್ಥಾನವನ್ನು ಪಡೆದುಕೊಂಡಿರುವುದರಿಂದ ಈ ಅವಧಿಯಲ್ಲಿ ಭಾರತ ಅತಿ ಹೆಚ್ಚು ಉಷ್ಣಾಂಶವನ್ನು ಪಡೀತದೆ. ಹಾಗಾಗಿ ಭಾರತದಲ್ಲಿ ಬೇಸಿಗೆ ಕಾಲದ ಅವಧಿ ಪ್ರಾರಂಭ ಆಗ್ತದೆ. ಮಾರ್ಚ್, ಏಪ್ರಿಲ್, ಮೇ ತಿಂಗಳು, ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಭಾರತ ಅತ್ಯಂತ ಹೆಚ್ಚು ಉಷ್ಣಾಂಶವನ್ನ ಈ 3 ತಿಂಗಳ ಅವಧಿಯಲ್ಲಿ ಪಡೀತದೆ ಎನ್ನುವುದು. ಅದರಲ್ಲೂ ಸಹ ಏಪ್ರಿಲ್ ತಿಂಗಳಲ್ಲಿ, ಯಾವ ತಿಂಗಳಲ್ಲಿ? ಏಪ್ರಿಲ್ ತಿಂಗಳಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಭಾರತ ಪಡೀತದೆ. ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಕ್ಕಂತಹ ಒಂದು ತಿಂಗಳು ಇದು ಯಾವುದು? ಏಪ್ರಿಲ್ ತಿಂಗಳು. ಕರ್ನಾಟಕದ ಉತ್ತರ ಭಾಗ ಅತಿ ಹೆಚ್ಚು ಉಷ್ಣಾಂಶವನ್ನ ಪಡಿತಕ್ಕಂತಹ ಭಾಗ ಅಂತೇಳಿ ನಾವು ಕರಿತೀವಿ. ಕರ್ನಾಟಕದ ಉತ್ತರ ಭಾಗ ಅತಿ ಹೆಚ್ಚು ಉಷ್ಣಾಂಶವನ್ನ ಪಡಿತಕ್ಕಂತಹ ಭೌಗೋಳಿಕ ಪ್ರದೇಶ ಅಂತೇಳಿ ನಾವು ಕರಿತೀವಿ. ಕಲ್ಯಾಣ ಕರ್ನಾಟಕ ಹಾಗೂ ಮುಂಬೈ ಕರ್ನಾಟಕ ಅಥವಾ ಕಿತ್ತೂರು ಕರ್ನಾಟಕ ಅತಿ ಹೆಚ್ಚು ಉಷ್ಣಾಂಶವನ್ನ ಈ ಅವಧಿಯಲ್ಲಿ ಪಡೀತದೆ. ಯಾವ ಅವಧಿಯಲ್ಲಿ? ಮಾರ್ಚ್ ಮೇ ತಿಂಗಳ ಅವಧಿಯಲ್ಲಿ. ಅದರಲ್ಲೂ ಸಹ ಕರ್ನಾಟಕದ ರಾಯಚೂರು ಜಿಲ್ಲೆ, ನಮ್ಮ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶವನ್ನ ಅಥವಾ ಬಿಸಿಲನ್ನ ಪಡಿತಕ್ಕಂತಹ ಜಿಲ್ಲೆ ಅಂತೇಳಿ ಕರಿತೀವಿ. ಯಾವುದು? ರಾಯಚೂರು. ಇಲ್ಲಿ ಗರಿಷ್ಠ ಪ್ರಮಾಣ ಸುಮಾರು 46.5 ಡಿಗ್ರಿ ಸೆಂಟಿಗ್ರೇಡ್ ಅಂತ ಕರಿತೀವಿ. ನಾವು ಉಷ್ಣಾಂಶವನ್ನ ಸೆಂಟಿಗ್ರೇಡ್ ನಲ್ಲಿ ಅಳಿತೀವಿ. ನಾವು ಸೆಲ್ಸಿಯಸ್ ನಷ್ಟು ಉಷ್ಣಾಂಶ ದಾಖಲಾಗುತ್ತದೆ. ಎಲ್ಲಿ? ರಾಯಚೂರಿನಲ್ಲಿ. ಹಾಗಾಗಿ ಅತಿ ಹೆಚ್ಚು ತಾಪಮಾನವನ್ನ, ಅತಿ ಹೆಚ್ಚು ಉಷ್ಣಾಂಶವನ್ನ ಪಡಿತಕ್ಕಂತಹ ಜಿಲ್ಲೆ ಅಂತೇಳಿ ನಾವು ಕರಿತೀವಿ. ಯಾವುದನ್ನ? ರಾಯಚೂರು ಜಿಲ್ಲೆಯನ್ನ ಬಿಸಿಲ ನಾಡು ಅಂತ ಹೇಳಿ ಕರಿತೀವಿ. ಯಾವುದನ್ನ? ರಾಯಚೂರು ಜಿಲ್ಲೆಯನ್ನ ಬಿಸಿಲ ನಾಡು ಅಂತ ಹೇಳಿ ಕರಿತೀವಿ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಏನಾಗ್ತದೆ? ಇಲ್ಲಿ ಉಷ್ಣಾಂಶ ದಾಖಲಾಗ್ತದೆ. ಎಲ್ಲಿ? ರಾಯಚೂರು. ಇನ್ನು ಬೇಸಿಗೆ ಕಾಲದ ಅವಧಿಯಲ್ಲೂ ಸಹ ಕರ್ನಾಟಕದಲ್ಲಿ ಮಳೆ ಆಗ್ತದೆ. ಬೇಸಿಗೆ ಅವಧಿಯಲ್ಲೂ ಸಹ ನಮ್ಮ ರಾಜ್ಯದಲ್ಲಿ ಏನಾಗ್ತದೆ? ಮಳೆ ಆಗ್ತದೆ. ಅದು ಪ್ರಮುಖ ಕಾರಣ ಸ್ಥಳೀಯ ಉಷ್ಣಾಂಶದಲ್ಲಾಗ್ತಕ್ಕಂಥ ಬದಲಾವಣೆ. ಅದು ಪ್ರಮುಖ ಕಾರಣ ಏನು? ಸ್ಥಳೀಯ ಉಷ್ಣಾಂಶದಲ್ಲಾದಂತಹ ಬದಲಾವಣೆಯ ಕಾರಣದಿಂದಾಗಿ ಬೇಸಿಗೆ ಅವಧಿಯಲ್ಲಿ ಏನಾಗ್ತದೆ? ಮಳೆ ಆಗ್ತದೆ. ಬೇಸಿಗೆ ಅವಧಿಯಲ್ಲಿ ಆಗ್ತಕ್ಕಂತಹ ಮಳೆಯನ್ನ ಪರಿಸರಣ ಮಳೆ ಅಂತ ಹೇಳ್ತೀವಿ. ಬೇಸಿಗೆ ಅವಧಿಯಲ್ಲಿ ಆಗುವಂತಹ ಮಳೆಯನ್ನ ಪರಿಸರಣ ಮಳೆ
ಕೊಯ್ಲು ಅಂತ ಹೇಳ್ತೀವಿ. ಯಾಕೆ ಈ ಹೆಸರಿನಿಂದ ಈ ಮಳೆಯನ್ನು ಕರೀತಾರೆ ಅಂತ ಹೇಳಿದ್ರೆ, ಈ ಅವಧಿಯಲ್ಲಿ ಕಾಫಿ ಗಿಡದ ಹೂಗಳು ಬಿಡ್ತಾ ಇರ್ತವೆ, ಹಾಗೂ ಮಾವಿನ ಮರಗಳು ಸಹ ಹೂವನ್ನು ಬಿಡ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಮಳೆ ಬಂತು ಅಂತಂದ್ರೆ ಮುಂದೆ ಬರ್ತಕ್ಕಂಥ ಫಸಲು ಬಹಳಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಕಾಫಿ ಗಿಡಗಳಿಗೂ ಸಹ ತುಂಬಾ ಉತ್ತಮವಾಗಿರ್ತಕ್ಕಂಥ ಮಳೆ ಇದು, ಹಾಗೂ ಮಾವಿನ ಗಿಡಗಳಿಗೂ ಸಹ ಉತ್ತಮವಾಗಿರ್ತಕ್ಕಂತಹ ಮಳೆ ಇದು. ಹಾಗಾಗಿ ಇದನ್ನ ಆ ಹೆಸರಿನಿಂದ ಕರೀತಾರೆ. ಇನ್ನು ವಾರ್ಷಿಕ ಸರಾಸರಿ ಒಟ್ಟು ಮಳೆಯಲ್ಲಿ 7% ಮಳೆ ಈ ಸಮಯದಲ್ಲಿ ಆಗ್ತದೆ. ಎಷ್ಟು? 7%. ಎಷ್ಟು ಪರ್ಸೆಂಟ್? 7%. ಅಂದ್ರೆ ಕರ್ನಾಟಕ ಒಂದು ವರ್ಷದ ಮಳೆಯನ್ನೇನು ಪಡಿತದಲ್ಲ, ಆ ಮಳೆಯಲ್ಲಿ 7% ಮಳೆ ಯಾವ ಅವಧಿಯಲ್ಲಿ ಆಗ್ತದೆ? ಬೇಸಿಗೆ ಅವಧಿಯಲ್ಲಿ ಆಗ್ತದೆ. ಸೊ ಇವತ್ತು ಏನ್ ತಿಳ್ಕೊಂಡ್ವಿ ನಾವು? ಬೇಸಿಗೆ ಕಾಲದ ಬಗ್ಗೆ ತಿಳ್ಕೊಂಡ್ವಿ. ಯಾಕೆ ಬೇಸಿಗೆ ಕಾಲ ಬರ್ತದೆ ಅಂತ ತಿಳ್ಕೊಂಡ್ವಿ. ಬೇಸಿಗೆ ಕಾಲ ಬರ್ಲಿಕ್ಕೆ ಪ್ರಮುಖ ಕಾರಣ ಸೂರ್ಯ ಉತ್ತರಾರ್ಧಗೋಳದ ಮೇಲೆ ನೇರವಾಗಿ ತನ್ನ ಕಿರಣಗಳನ್ನ ಬೀಳಿಸುವುದರಿಂದ, ಉತ್ತರಾರ್ಧಗೋಳದಲ್ಲಿ ಭಾರತ ಸ್ಥಾನವನ್ನ ಪಡೆದಿರುವುದರಿಂದ, ಭಾರತದಲ್ಲಿ ಕರ್ನಾಟಕ ಇರೋದ್ರಿಂದ ಈ ಅವಧಿಯಲ್ಲಿ ಕರ್ನಾಟಕ ಅತಿ ಹೆಚ್ಚು ತಾಪಮಾನವನ್ನ, ಉಷ್ಣಾಂಶವನ್ನ ಹೊಂದಿರುತ್ತೆ. ಅಲ್ಲಿಗೆ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸೋಣ. ನಾಳೆ ಯಾವುದು? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಬಗ್ಗೆ ನೋಡೋಣ.